ಸ್ವಾಮೀಜಿ ನೀವೆಲ್ಲ ಹೇಳೋದೆಲ್ಲ ನಿಜವಾಗ್ಲೂ ಖಂಡಿತ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದೀವಿ. ಸೊ ನನಗೊಂದು ಇಂಪಾರ್ಟೆಂಟ್ ವಿಚಾರ ಇದ್ದಿದ್ದು, ದರ್ಶನ್ ಸರ್ ಹೋಗ್ತಾರಂತ ಸಮೇತ ನೀವೇ ಹೇಳಿದ್ದು. ಈಗ ದರ್ಶನ್ ಸರ್ ಬರ್ತಾರ ಅನ್ನೋ ವಿಚಾರನು ನಿಮ್ಮ ಹತ್ರನೇ ಕೇಳಬೇಕು. ಅದು ಕೋರ್ಟಿನ ಮಧ್ಯೆ ಇರೋ ವಿಷಯ, ನ್ಯಾಯಾಲಯ ಮುಂದೆ ಇರೋ ವಿಷಯವನ್ನು ನುಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗೆ ಆಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ. ಕೆಲವೊಂದು ಊಹಾಪೋಹಗಳಿದೆ. ಏನು ಅಂತ ಹೇಳಿದ್ರೆ ಮಾರ್ಚಲ್ಲಿ ಬರ್ತಾರೆ, ಏಪ್ರಿಲಲ್ಲಿ ಬರ್ತಾರೆ ಅನ್ನುವಂಥದ್ದು. ನಿಮ್ಮ ಪ್ರಕಾರ ಇದೇ ತಿಂಗಳಲ್ಲಿ ಬರ್ತಾರೆ ಅಂತ ಇದ್ರೆ ಯಾವ ತಿಂಗಳಲ್ಲಿ ಬರಬಹುದು? ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವ ಸಂಘ ಪರಿತ್ಯಾಗಗಳ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ, ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದ್ದನಪ್ಪ, ನ್ಯಾಯಾಲಯ ಬಂದಿದೆ, ಅದಕ್ಕೇನು ಉತ್ತರ ಇಲ್ಲ, ನಾವು ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ ದರ್ಶನ್ ಅವರು ಬಂದ್ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತುಗಳು. ಬಂದ್ಮೇಲೆ ನೋಡೋಣ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು. ನ್ಯಾಯಾಲಯದ ವಿಷಯ ಮಾತಾಡಬಾರ್ದು.